ಇದು ಕಡಿಮೆ ಬಂಡವಾಳದಲ್ಲೂ ಹೆಚ್ಚು ಲಾಭವನ್ನ ನೀಡೋ ಬಿಸ್ನೆಸ್. ಗಲ್ಲಿಯಿಂದ ದಿಲ್ಲಿಯವರೆಗೂ ಈ ಉದ್ಯಮವಿಲ್ಲದ ಜಾಗವೇ ಇಲ್ಲ. ಸೆಲೆಬ್ರಿಟಿಗಳಿಗೆ ಪಬ್ಲಿಸಿಟಿ ನೀಡೋಕು, ರಾಜಕಾರಣಿಗಳ ಪರಿಚಯ ಮಾಡ್ಕೊಳ್ಳೋಕು ಈ ಕಲೆಯೇ ಬೇಕು. ಅದೇ ಬ್ಯಾನರ್ ಬಿಸ್ನೆಸ್. ನಾನು ರೋಜಾ ಮನು ಪಾಟೀಲ್. ಎಷ್ಟೋ ಬಿಸ್ನೆಸ್ಗಳ ಬಗ್ಗೆ ನಿತ್ಯ ಕೇಳಿರ್ತೀವಿ. ಇನ್ನೆಷ್ಟೋ ಉದ್ಯಮಗಳು ಹೊಸದಾಗಿ ಹುಟ್ಟಿ ಗೆಲುವಿನ ಮೆಟ್ಟಿಲೇರಿರೋದನ್ನ ನೋಡುತ್ತಲೇ ಇರ್ತೀವಿ. ಆದರೆ ಕೆಲ ಉತ್ಪನ್ನಗಳು ನಮ್ಮ ಜೀವನದಲ್ಲಿ ಬಳಕೆಯಾಗಿದ್ರು, ಎದುರಿಗೆ ಇದ್ರೂ ಇವುಗಳು ಕೂಡ ಬಿಸ್ನೆಸ್ ಮೂಲ ಅನ್ನೋದೇ ನಮಗೆ ಗೊತ್ತಿರಲ್ಲ. ಅಂಥದ್ದೊಂದು ಬಿಸ್ನೆಸ್ ಬ್ಯಾನರ್ ಪ್ರಿಂಟಿಂಗ್. ನಮ್ಮ ನಿತ್ಯ ಜೀವನದಲ್ಲಿ ಬ್ಯಾನರ್ಗಳ ಬಳಕೆ ಇಲ್ಲದಿದ್ರೂ ಕೆಲ ಕಾರ್ಯಕ್ರಮಗಳು ಇವುಗಳಿಲ್ಲದೆ ಮನ್ನಣೆ ಪಡೆಯೋದೇ ಇಲ್ಲ. ಅಂಥ ಬ್ಯಾನರ್ ಬಿಸ್ನೆಸ್ ಎಷ್ಟು ಲಾಭದಾಯಕ, ಇದನ್ನ ಶುರು ಮಾಡೋದಾದ್ರೂ ಹೇಗೆ ಅನ್ನೋ ರಿಪೋರ್ಟ್ ಎಲ್ಲಿದೆ ನೋಡಿ. ಶುಭ ಕಾರ್ಯ, ರಾಜಕೀಯ ಪ್ರಚಾರ, ಹೊಸ ಉದ್ಯಮಗಳಿಗೆ ಪಬ್ಲಿಸಿಟಿ, ಜಾಹೀರಾತು, ಹೀಗೆ ಶುಭವೇ ಇರಲಿ ಅಶುಭವೇ ಇರಲಿ ಅಲ್ಲಿ ಮೊದಲು ಬ್ಯಾನರ್ ಇರಲೇಬೇಕು. ಹೊಸ ಸಿನಿಮಾಗಳ ಪೋಸ್ಟರ್ನಿಂದ ಹಿಡಿದು ರಾಜಕೀಯ ಪಕ್ಷಗಳ ಯೋಜನೆ ಸುಧಾರಣೆಗಳವರೆಗೆ ಎಲ್ಲವನ್ನೂ ತಿಳಿಸೋದು ಇದೇ ಬ್ಯಾನರ್ಗಳು. ಹೊಸದೊಂದು ಬ್ರ್ಯಾಂಡ್ ಮಾರುಕಟ್ಟೆಗೆ ಬಂತು ಅಂದರೆ ಅದರ ಪ್ರಮೋಷನ್ ಶುರುವಾಗೋದು ಕೂಡ ಇದರಿಂದಲೇ. ನಟನೊಬ್ಬನ ಸಿನಿಮಾ ಬಿಡುಗಡೆಗೂ ಮುಂಚೆಯೇ ಥಿಯೇಟರ್ಗಳ ಮುಂದೆ ನಿಲ್ಲೋದು ಇದೇ ಫ್ಲೆಕ್ಸ್ಗಳು. ಒಟ್ಟಾರೆ ಎಲ್ಲಿಂದ ಎಲ್ಲಿವರೆಗೆ ನೋಡಿದ್ರು ಅಲ್ಲೆಲ್ಲ ಕಾಣಸಿಗೋದು ಬ್ಯಾನರ್, ಫ್ಲೆಕ್ಸ್, ಪೇಪರ್ ಪ್ರಿಂಟ್ಸ್. ಕಡಿಮೆ ಹೂಡಿಕೆ, ದೀರ್ಘಾವಧಿ ಬಾಳಿಕೆಯ ಸಕ್ಸಸ್ ಸೂತ್ರ. ಏಷ್ಯಾದಲ್ಲಿ ಅತಿ ದೊಡ್ಡ ಜಾಹೀರಾತು ಮಾರುಕಟ್ಟೆಯನ್ನ ಹೊಂದಿರೋದು ಚೀನಾ. ಅದರ ನಂತರದ ಸ್ಥಾನವನ್ನ ಭಾರತ ಪಡೆದುಕೊಂಡಿದ್ದು, ದೇಶದಲ್ಲಿ ಬೆಳೆಯುತ್ತಿರುವ ಸಾಕ್ಷರತೆ ಹಾಗೂ ಪ್ಯಾಕೇಜಿಂಗ್ ಮತ್ತು ಮುದ್ರಣ ಅಗತ್ಯತೆಗಳಿಗೆ ನಿರಂತರ ಬೇಡಿಕೆ ಸೃಷ್ಟಿಯಾಗಿದೆ. ಈ ಬೇಡಿಕೆಯು ಬ್ಯಾನರ್ ಅಥವಾ ಪ್ರಿಂಟಿಂಗ್ ಕ್ಷೇತ್ರದ ಬೆಳವಣಿಗೆಯನ್ನ ಹೆಚ್ಚಿಸಿವೆ. ಜೊತೆಗೆ ವರ್ಣರಂಜಿತ, ಆಕರ್ಷಕವಾಗಿರುವ ಬ್ಯಾನರ್ನಲ್ಲಿ ಜಾಹೀರಾತುಗಳನ್ನು ನೀಡೋದ್ರಿಂದ ಜನರು ಆಕರ್ಷಿತರಾಗ್ತಾ ಇದ್ದು, ಇವುಗಳ ಮೇಲಿನ ವೆಚ್ಚವೂ ಕಡಿಮೆ. ಇತ್ತೀಚಿನ ವರ್ಷಗಳಲ್ಲಂತೂ PVC ಪೇಂಟಿಂಗ್ನಂತಹ ತಂತ್ರಜ್ಞಾನ ಅಭಿವೃದ್ಧಿಯಾಗಿದ್ದು, ಕಡಿಮೆ ಹೂಡಿಕೆ, ದೀರ್ಘಾವಧಿಯ ಬಾಳಿಕೆ ಎನ್ನುವಂಥ ಕಾನ್ಸೆಪ್ಟ್ಗಳಿಗೆ ಬ್ಯಾನರ್ಗಳು ಹತ್ತಿರಾಗಿವೆ. ವರ್ಷದಲ್ಲಿ 50,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ವಹಿವಾಟು ನಡೆಸುತ್ತಿರೋ ಕ್ಷೇತ್ರವಿದು. ಇನ್ನು ಭಾರತೀಯ ಮುದ್ರಣ ಉದ್ಯಮ ಕೂಡ ವರ್ಷಕ್ಕೆ 12% ದರದಲ್ಲಿ ಬೆಳವಣಿಗೆ ಕಾಣ್ತಾ ಇದೆ. ಈಗಾಗಲೇ ದೇಶದಲ್ಲಿ 2.5 ಲಕ್ಷಕ್ಕೂ ಅಧಿಕ ಮುದ್ರಣ ಕಂಪನಿಗಳಿದ್ದು, ವಾರ್ಷಿಕ ವಹಿವಾಟು ಕೂಡ 50,000 ಕೋಟಿ ರುಗಳಿಗಿಂತ ಹೆಚ್ಚಿದೆ. ಮತ್ತೊಂದು ವಿಶೇಷತೆ ಏನಂದ್ರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮುದ್ರಣಾಲಯಗಳನ್ನು ಹೊಂದಿರುವ ದೇಶ ಎನ್ನುವ ಹೆಗ್ಗಳಿಕೆಗೂ ಭಾರತ ಪಾತ್ರವಾಗಿದೆ. ಯುರೋಪ್ನಲ್ಲಿ 1.18 ಲಕ್ಷ ಮುದ್ರಣಾಲಯಗಳಿದ್ರೆ, ಚೀನಾ 1.13 ಲಕ್ಷ, ಅಮೆರಿಕ 50,000, ಜಪಾನ್ 45,000, ಕೊರಿಯಾ 42,000 ಮತ್ತು ಆಸ್ಟ್ರೇಲಿಯಾ 40,000 ಮುದ್ರಣಾಲಯಗಳನ್ನು ಹೊಂದಿವೆ. ಕಾಲ ಬದಲಾದಂತೆಲ್ಲ ತನ್ನ ವಿಸ್ತೀರ್ಣವನ್ನ ಹೆಚ್ಚಿಸಿಕೊಳ್ತಿರುವ ಪ್ರಿಂಟಿಂಗ್ ಅಥವಾ ಬ್ಯಾನರ್ ಕ್ಷೇತ್ರ ತಂತ್ರಗಾರಿಕೆ, ತಂತ್ರಜ್ಞಾನದ ವಿಚಾರದಲ್ಲೂ ಮುಂದುವರಿತಾ ಇದೆ. ಹೊಸ ಆವಿಷ್ಕಾರಗಳು, ಯಂತ್ರೋಪಕರಣಗಳ ಅಳವಡಿಕೆಯ ಮೂಲಕ ಗುಣಮಟ್ಟದ ಮಾನದಂಡಗಳನ್ನು ಅನುಸರಿಸಿದೆ. ಇದರ ಜೊತೆಯಾಗಿ ಉತ್ಪಾದನಾ ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಳೋದರ ಜೊತೆಗೆ ಉತ್ಪಾದನಾ ಸಾಮರ್ಥ್ಯವನ್ನ ವಿಸ್ತರಿಸಿಕೊಂಡು ತನ್ನ ಕ್ಷೇತ್ರವನ್ನ ಬಲಪಡಿಸಿಕೊಳ್ತಾ ಇದೆ. ಅಂಥದ್ದೊಂದು ಕ್ಷೇತ್ರವನ್ನ ನಂಬಿ ಉದ್ಯಮವನ್ನ ಆರಂಭಿಸಿದ್ರೆ ಆರ್ಥಿಕವಾಗಿ ಸದೃಢರಾಗೋದ್ರಲ್ಲಿ ಸಂಶಯವೇ ಇಲ್ಲ. ಇದೇ ರೀತಿ ಬ್ಯಾನರ್ ಬಿಸ್ನೆಸ್ ಅತ್ತ ಒಲವಿಟ್ಟು ಉದ್ಯಮ ಆರಂಭಿಸಿ ಈಗ ಮನೆ ಮಾತಾಗಿರುವವರೇ ಚಿಕ್ಕೋಡಿಯ ಸಂತೋಷ್.
ಹೇಳ್ತಾರೆ ಕೇಳಿ. ಎಂಟು ವರ್ಷ ಆಯ್ತು ರೀ. ಎಂಟೂವರೆ ವರ್ಷ ಆಯ್ತು ಸರ್. ಸರ್ ಮೊದಲಿಂದ ಸ್ವಲ್ಪ ನಮಗೆ ಇದು ಡಿಸೈನಿಂಗು, ಡ್ರಾಯಿಂಗು ಅದರಲ್ಲಿ ಭಾಳ ಆಸಕ್ತಿ ಇತ್ತು. ಅದನ್ನೇ ಮಾಡಬೇಕಂತ ಆಸೆ ಇತ್ತು. ಬಟ್ ಆಗಿಂದ ಫೈನಾನ್ಷಿಯಲ್ ಕಂಡೀಷನ್ ಒಳ್ಳೇದಿರೋದ್ರಿಂದ ಆಗ ಮಾಡೋಕ್ಕಾಗಲಿಲ್ಲ. ಆಗ ಸ್ವಲ್ಪ ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾಯಿದ್ದೆ. ಜಾಬ್ ಮಾಡಿ ಸ್ವಲ್ಪ ನಾಲ್ಕು ದುಡ್ಡು ಕೈಯಲ್ಲಿ ಬಂದ ಕೂಡಲೇ ಈ ಪ್ಲ್ಯಾನನ್ನು ಜಾರಿಗೆ ತರೋದು. ಇಲ್ಲ ಸರ್, ಆ ಟೈಮ್ಗೆ 7-8 ವರ್ಷ ಹಿಂದ್ಗಡೆ ಬ್ಯಾನರ್ ಡಿಸೈನಿಂಗ್ ಕ್ರೇಜ್ ಭಾಳ ಇತ್ತು ಮಂದಿಗೆ. ಯಾವುದು ಹುಟ್ಟಲಿ, ಯಾವುದು ಸಾಯಲಿ, ಫಂಕ್ಷನ್, ಮದುವೆ, ಮುಂಜಿ ಎಲ್ಲ ಕಡೆ ಹೋಲ್ಡಿಂಗ್ ಹಚ್ಚೋದು, ಕಟೌಟ್ ಹಚ್ಚೋದು ಭಾಳ ಮಾಡ್ತಿರೋ. ಈಗ ಸ್ವಲ್ಪ ಕ್ರೇಜ್ ಕಮ್ಮಿ ಆಗಿದೆ. ಬಟ್ ಆಗ ಭಾಳ ಇತ್ತು ಸರ್. ಅದೇ ನಮಗೆ ಇಂಟ್ರೆಸ್ಟೆಡ್ ಆ್ಯಕ್ಚುಲಿ. ಅದೇ ಒಂದು ಕಾರಣ ಆ್ಯಕ್ಚುಲಿ. ನಮಗೆ ಬೇಕಾದ ಫೀಲ್ಡ್ ಸಿಕ್ತಂದಂಗೆ ಅದಕ್ಕೆ ನಾ ಈ ಫೀಲ್ಡಿಗೆ ಬಂದೆ ಸರ್. ಇನ್ನು ಮಾರುಕಟ್ಟೆ ವಿಚಾರಕ್ಕೆ ಬಂದ್ರೆ, ಬ್ಯಾನರ್ ಬಿಸ್ನೆಸ್ಗೆ ಮಾರುಕಟ್ಟೆ, ಪಬ್ಲಿಸಿಟಿ, ಖ್ಯಾತಿ ಎಲ್ಲವೂ ನಿಮ್ಮ ಕಂಟೆಂಟ್ ಅಷ್ಟೇ. ಹಾಗಂತ ಕಾಂಪಿಟೇಷನ್ ಇಲ್ಲ ಅಂತಿಲ್ಲ. ಒಳ್ಳೆಯ ಡಿಸೈನ್ ಮಾಡಲು ಕಲಿತವರು ಈಗ ಹೆಚ್ಚಾಗಿ ಆರಂಭಿಸ್ತಿರೋ ಬಹುಬೇಡಿಕೆಯ ಉದ್ಯಮ ಇದು. ಬ್ಯಾನರ್ ಮಾಡಿಸಲು ಬರುವವರ ಆಯ್ಕೆ 100. ಯಾವ ಸಂದರ್ಭ, ಯಾತಕ್ಕಾಗಿ ಬ್ಯಾನರ್ ಮಾಡಿಸ್ತಿದ್ದಾರೆ ಅನ್ನೋದನ್ನ ಮೊದಲಿಗೆ ಡಿಸೈನರ್ ಅರ್ಥ ಮಾಡ್ಕೊಳ್ಬೇಕು. ಕಸ್ಟಮರ್ ಸ್ಯಾಟಿಸ್ಫೈ ಆಗುವಂಥ ಡಿಸೈನ್ಗಳನ್ನ ಮಾಡಿಕೊಡ್ಬೇಕು. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಈ ಕಲೆಯನ್ನ ಕರಗತ ಮಾಡ್ಕೊಂಡಿದ್ದೀರಿ ಅನ್ನೋದೇ ನಿಮ್ಮ ಮಾರುಕಟ್ಟೆಯನ್ನ ನಿರ್ಧರಿಸುತ್ತೆ. ಕ್ವಾಲಿಟಿ ಮತ್ತು ಕಂಟೆಂಟ್ ನಿಮ್ಮ ಕೈ ಹಿಡಿದ್ರೆ ಬಿಸ್ನೆಸ್ ಗೆಲ್ಲೋದ್ರಲ್ಲಿ ಸಂಶಯವೇ ಇಲ್ಲ. $4 ಲಕ್ಷ ಶುರು ಮಾಡಬಹುದು ಈ ಬಿಸ್ನೆಸ್. ಈ ಉದ್ಯಮವನ್ನ ಆರಂಭಿಸೋದಕ್ಕೆ ಬೇಕಿರೋ ಮೂಲ ಬಂಡವಾಳ $3-4 ಲಕ್ಷ. ವೆಂಟಿಲೇಷನ್ ಇರುವ ಮಳಿಗೆಯೊಂದನ್ನ ಬಾಡಿಗೆ ಪಡೆದು ಅಥವಾ ನಿಮ್ಮದೇ ಸ್ವಂತ ಮಳಿಗೆಯೊಂದರಲ್ಲಿ ಬಿಸ್ನೆಸ್ ಆರಂಭಿಸಬಹುದು. ಸಂತೋಷ್ ಅವರ ಪ್ರಕಾರ ಒಂದು ಕಂಪ್ಯೂಟರ್, ಒಂದು ಕಲರ್ ಜೆರಾಕ್ಸ್ ಮಷೀನ್ ಜೊತೆಗೆ ಅವರು ಬಿಸ್ನೆಸ್ ಆರಂಭಿಸಿದ್ರು. ಡಿಸೈನ್ ತಮ್ಮ ಅಂಗಡಿಯಲ್ಲೇ ಮಾಡಿ ಬ್ಯಾನರ್ ಪ್ರಿಂಟ್ ಬೇರೆ ಅಂಗಡಿಗಳಲ್ಲಿ ಮಾಡಿಸ್ತಿದ್ರಂತೆ. ಬಳಿಕ ಇವರ ಡಿಸೈನ್ಗಳನ್ನ ಜನರು ಮೆಚ್ಚಿಕೊಂಡು ಕಸ್ಟಮರ್ಸ್ ಜಾಸ್ತಿ ಆಗ್ತಿದ್ದಂತೆ 15 ಲಕ್ಷದವರೆಗೆ ಹೂಡಿಕೆ ಮಾಡಿ ಬಳಿಕ ಬ್ಯಾನರ್ ಮಿಷಿನ್ ಅನ್ನ ನಿಯೋಜಿಸಿದ್ದಾರೆ. ಹಾಗಾಗಿ ಆರಂಭದಲ್ಲಿ ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡೋಕೆ ಕನಿಷ್ಠ $3-4 ಲಕ್ಷ ಬೇಕು ಅನ್ನೋದು ಅವರ ಅಭಿಪ್ರಾಯ. ಇನ್ನು ಉದ್ಯಮವನ್ನ ಆರಂಭಿಸೋಕೆ ಪರವಾನಗಿ ಅಗತ್ಯ. ಎಲ್ಲಿ ಮಳಿಗೆಯನ್ನ ಆರಂಭಿಸ್ತಿರೋ ಆ ಪ್ರದೇಶದ ವ್ಯಾಪ್ತಿಯ ಮುನ್ಸಿಪಾಲಿಟಿಯಿಂದ ಪರವಾನಗಿಯನ್ನ ಪಡೆದುಕೊಳ್ಬೇಕು. ಒಂದು ವೇಳೆ ಹಳ್ಳಿಗಳಲ್ಲಿ ಆರಂಭಿಸೋದ್ರಿಂದ ಸ್ಥಳೀಯ ಆಡಳಿತ ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆದುಕೊಳ್ಬೇಕು. ಇದರ ಜತೆಗೆ ಟ್ರೇಡ್ ಲೈಸೆನ್ಸ್, GST ದಾಖಲೆ ಕೂಡ ಬೇಕು. ಮಳಿಗೆಯಲ್ಲಿ ಕಾರ್ಮಿಕರನ್ನ ನೇಮಿಸಿಕೊಳ್ಳೋ ಹಾಗಿದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅನ್ನ ಪರವಾನಗಿಯೂ ಅಗತ್ಯವಿದ್ದು, ಮಳಿಗೆ ಬಾಡಿಗೆಯದ್ದಾಗಿದ್ರೆ ರೆಂಟ್ ಅಗ್ರಿಮೆಂಟ್ ಮಾಡಿಕೊಳ್ಳೋದು ಕೂಡ ಮುಖ್ಯ. ಕೌಶಲವಿದ್ದರೆ ಗೆಲುವು ಗ್ಯಾರಂಟಿ. ಬ್ಯಾನರ್ ಬಿಸ್ನೆಸ್ ಆರಂಭಿಸೋಕೆ ನಿಮಗೆ ತೀರಾ ಅಗತ್ಯ ಇರೋದು ಕೌಶಲ್ಯ. ಬ್ಯಾನರ್ ಡಿಸೈನ್ ಮಾಡೋದು, ಕಲರ್ ಪ್ರಿಂಟ್ಸ್ಗಳನ್ನು ಅಚ್ಚುಕಟ್ಟಾಗಿ ತೆಗೆಯೋದು, ಕಸ್ಟಮರ್ ಕೇಳ್ತಿದ್ದಂತೆ ಅವರ ಅಭಿರುಚಿಯನ್ನ ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ಒಪ್ಪುವ ಹಾಗೆ ಬ್ಯಾನರ್ಗಳನ್ನು ತಯಾರಿಸಬೇಕು.
ಇದೆಲ್ಲವನ್ನ ಕಲಿತ ಬಳಿಕವಷ್ಟೇ ಇಂಥದ್ದೊಂದು ಬಿಸ್ನೆಸ್ ಆರಂಭಿಸೋಕೆ ಹೆಜ್ಜೆಯನ್ನಿಡೋದು ಉತ್ತಮ. ಏಕಾಏಕಿ ನನ್ನ ಹತ್ರ ದುಡ್ಡಿದೆ, ಅದರಲ್ಲೇನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಆರಂಭಿಸಿದ್ರೆ ಮುಗ್ಗರಿಸೋದು ಗ್ಯಾರಂಟಿ. ನೌಕರರು ಇಲ್ಲದಿದ್ರೂ ಎಲ್ಲ ಕೆಲಸಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದರಷ್ಟೇ ಬಿಸ್ನೆಸ್ ಮುನ್ನಡೆಸೋದಕ್ಕೆ ಸಾಧ್ಯ. ಹಾಗಾಗಿ ಈ ಬಿಸ್ನೆಸ್ ಆರಂಭಿಸೋ ಮಾಲೀಕ ಹೇಗಿರಬೇಕು ಅನ್ನೋದಕ್ಕೆ ಮಾಲೀಕರೇ ನೀಡೋ ಸಲಹೆಗಳಿವು. ಲೇಬರ್ ಒಂದೇ ಆಪ್ಷನ್ ಅಲ್ಲ, ಲೇಬರ್ ಇರಲಿ ಇಲ್ದಿರಲಿ, ಯಾರ ಅಂಗಡಿ ಇದೆ, ಯಾರು ಅಂಗಡಿ ಹಾಕಕ್ಕೆ ಇಚ್ಛಿತರು, ಯಾರಿಗೆ ಇಂಟ್ರೆಸ್ಟ್ ಇದೆ, ನನ್ನ ಕಡೆ ಒಂದು 5 ಲಕ್ಷದಪ್ಪ 10 ಲಕ್ಷದವನೋ ಅಂಗಡಿ ಹಾಕ್ತೆ ಅನ್ನೋ ಒಂದು ಆಸೆ ಇದಿಲ್ಲ, ಅವ್ರು ಒನ್ ಮ್ಯಾನ್ ಆರ್ಮಿ ಹಾಕಿ ರೆಡಿ ಆಗಬೇಕು. ಅಂದರೆ ಲೇಬರ್ ಬರ್ದಿರ ಅವರೇ ಕಸ ಗುಡಿಸ್ಬೇಕು, ಅವರೇ ಡಿಸೈನ್ ಮಾಡಬೇಕು, ಅವರೇ ಪ್ರಿಂಟ್ ಹಾಕಬೇಕು, ಅವರೇ ಒಂಥರ ಒಂದು ಟೈಮ್ ಸಿಕ್ತಂದ್ರೆ ಹೋಗಿ ಪಾರ್ಟಿಗೆ ಕೊಟ್ಟು ಬರಬೇಕು. ಆ ಥರ ಅವ್ರು ರೆಡಿ ಇರಬೇಕು. ಹಂಗೆ ಬಿಸ್ನೆಸ್ ಹೆಚ್ಚಂದಂಗೆ ಅದ್ರ ತಕ್ಕಂಗೆ ಮ್ಯಾನ್ ಪವರ್ ಜಾಸ್ತಿ ಮಾಡ್ಕೊಂಡು ಅವ್ರವ್ರ ಕೆಲಸ ನೇಮಿಸ್ಕೊಟ್ರೆ ಭಾಳ ಈಸಿ. ಬಟ್ ಯಾರೇ ಬಲ್ದಿರ ಬಿಸ್ನೆಸ್ ಬಂದ್ ಮಾಡೋಕೆ ಆಗ್ಬಾರ್ದು, ಅದನ್ನ ಅವ್ರು ರನ್ ಮಾಡಬೇಕು. ನಾವು ಎನಿ ಟೈಮ್ ಎನಿವೇರ್ ನಾವು ರೆಡಿ ಇರಬೇಕು. ಅಂದಾಗ ಬಿಸ್ನೆಸ್ ರನ್ ಆಗ್ತಿದೆ. ಇಲ್ಲ ನನ್ನ ಕಡೆ ದುಡ್ಡು ಇದಾವೆ, ನಾ ಏನು ಬೇಕಾದ್ರು ಮಾಡ್ತೇನೆ, ನನ್ನ ಕಡೆ 10 ಮಂದಿದವರು 20 ಮಂದಿದವರು ನಡೆಯಂಗಿಲ್ಲ. ಈಗ ನಾ ಸ್ವಂತ ಇದ್ದಾನೆ ಅಂದ್ರೆ ನಂಗೆ ಡಿಸೈನಿಂಗೂ ಬರಬೇಕು, ಮಷಿನ್ ನಡ್ಸೋಕ್ಕೂ ಬರಬೇಕು, ಮತ್ತು ಅದನ್ನು ಪೇಂಟಿಂಗ ಪ್ರೆಸ್ಟಿಂಗ ಪಾರ್ಸಲ್ಲ ಅದೆಲ್ಲ ನಮ್ಗೆ ನಾಲೆಜ್ ಇರಬೇಕು. ಅಂದಾಗೆ ಅಂಗಡಿ ನಡೆಸಬಹುದು. 5 ಲಕ್ಷದಿಂದ 50 ಲಕ್ಷದವರೆಗಿನ ಮಷಿನ್ಗಳು ಲಭ್ಯ. ಬ್ಯಾನರ್ ಮಷಿನ್ಗಳನ್ನಿಟ್ಟು ಬಿಸ್ನೆಸ್ ಆರಂಭಿಸ್ತೀರಿ ಅಂದರೆ ಕನಿಷ್ಠ 1500 ಸ್ಕ್ವೇರ್ ಫೀಟ್ ಅಳತೆ ಇರುವ ಮಳಿಗೆಯನ್ನ ತೆರೆಯಬೇಕಾಗುತ್ತೆ. ಕಲರ್ ಜೆರಾಕ್ಸ್ ಮಷಿನ್, ಕಂಪ್ಯೂಟರ್, ಪ್ರಿಂಟರ್, ಬ್ಯಾನರ್ ಮಷಿನ್ ಸೇರಿದಂತೆ ಅಗತ್ಯ ಯಂತ್ರೋಪಕರಣಗಳು ಬೇಕಿದ್ದು, ಬ್ಯಾನರ್ ಮಷಿನ್ಗಳಲ್ಲಿ 5 ಲಕ್ಷದಿಂದ 50 ಲಕ್ಷ ರುಗಳವರೆಗಿನ ಮಿಷನ್ಗಳು ಕೂಡ ಲಭ್ಯವಿದೆ. ಅವುಗಳ ಮೇಂಟೆನೆನ್ಸ್ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಯಂತ್ರೋಪಕರಣಗಳನ್ನು ಖರೀದಿಸುವಾಗ ಉತ್ತಮ ಬ್ರ್ಯಾಂಡೆಡ್ಗಳನ್ನೇ ಖರೀದಿಸೋದು ಅಗತ್ಯ. ಕಚ್ಚಾ ವಸ್ತುಗಳನ್ನು ಎಲ್ಲಿಂದ ತರಬೇಕು ಗೊತ್ತಾ? ಈ ಬಿಸ್ನೆಸ್ಗೆ ಬೇಕಿರುವ ಅಗತ್ಯ ಕಚ್ಚಾ ವಸ್ತು ಅಂದ್ರೆ ಅದು ಫ್ಲೆಕ್ಸ್ ಮೆಟೀರಿಯಲ್ಗಳು. ಅವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಸಂಸ್ಥೆಗಳು ಕರ್ನಾಟಕದಲ್ಲಿ ತೀರಾ ಕಡಿಮೆ. ಹಾಗಾಗಿ ಹೊರ ರಾಜ್ಯಗಳಿಂದ ಆ ವಸ್ತುಗಳನ್ನು ಖರೀದಿ ಮಾಡಬೇಕಾಗತ್ತೆ. ಗುಜರಾತ್, ಮುಂಬೈ, ದಿಲ್ಲಿ, ಚೆನ್ನೈಗಳಲ್ಲಿ ಈ ವಸ್ತುಗಳು ಲಭ್ಯವಿದ್ದು ಡೀಲರ್ ಮೂಲಕ ಅವುಗಳನ್ನು ಕೊಂಡುಕೊಳ್ಳಬಹುದು ಅಥವಾ ನೇರವಾಗಿ ಮ್ಯಾನುಫ್ಯಾಕ್ಚರ್ ಕಂಪನಿಯೊಂದಿಗೆ ಕಾಂಟ್ರಾಕ್ಟ್ ಮಾಡಿಕೊಂಡು ಖರೀದಿಸಬಹುದು. ಫ್ಲೆಕ್ಸ್ ಅಥವಾ ಬ್ಯಾನರ್ ತಯಾರಿಗೆ ಆರ್ಡರ್ ಬಂದ ಬಳಿಕ ಅಗತ್ಯ ಬೀಳುವ ಕಚ್ಚಾ ವಸ್ತುಗಳನ್ನು ಖರೀದಿಸಬಹುದಾದರೂ ಕೆಲ ವಸ್ತುಗಳು ಸೀಸನಬಲ್ ಇರುವ ಕಾರಣ ಅಗತ್ಯವಿರಲಿ ಇಲ್ಲದೇ ಇರಲಿ ಆ ವಸ್ತುಗಳನ್ನು ಖರೀದಿಸಿ ಇಡಬೇಕಾಗತ್ತೆ. ಉದ್ಯಮಕ್ಕೆ ಪಬ್ಲಿಸಿಟಿ ನೀಡೋದು ಹೇಗೆ? ಉತ್ತಮ ಡಿಸೈನ್, ಪ್ರೈಸ್, ಕ್ವಾಲಿಟಿ ಹಾಗೂ ಹೇಳಿದ ಸಮಯಕ್ಕೆ ಸರಿಯಾಗಿ ಪ್ರಾಡಕ್ಟ್ ಡೆಲಿವರಿ ಮಾಡಿದ್ರೆ ಸಾಕು. ಕಸ್ಟಮರ್ಸ್ಗೆ ನಮ್ಮ ಸರ್ವಿಸ್ ಇಷ್ಟವಾಗುತ್ತೆ. ಸರ್ವಿಸ್ ಇಷ್ಟವಾದ್ರೆ ಅವರು ಮತ್ತೊಬ್ಬರಿಗೆ ರೆಫರ್ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ನಮಗೆ ಆರ್ಡರ್ಗಳು ಹೆಚ್ಚಾಗುತ್ತೆ. ಇದು ಪಬ್ಲಿಸಿಟಿಯ ಮೂಲ. ಆದರೆ ಅದನ್ನು ಮೀರಿಯೂ ಕೆಲ ಪ್ರಯತ್ನಗಳನ್ನ ಮಾಡುವ ಮೂಲಕ ನಾವೇ ನಮ್ಮ ಅಂಗಡಿಗೆ ಪ್ರಚಾರವನ್ನ ನೀಡಬೇಕು. ಬೇರೆ ಉದ್ಯಮಗಳು ಪಾಂಪ್ಲೆಟ್ ಹಂಚಿ ಜಾಹೀರಾತು ನೀಡಿ ಪಬ್ಲಿಸಿಟಿಯನ್ನು ಪಡೆದುಕೊಳ್ತವೆ. ಆದರೆ ಈ ಉದ್ಯಮದಲ್ಲಿ ಅದರ ಅಗತ್ಯ ಕಡಿಮೆ. ನಿಮಗೆ ಬಂದಿರುವ ಆರ್ಡರ್ಗಳನ್ನೇ ಸರಿಯಾಗಿ ಡಿಸೈನ್ ಮಾಡಿ ಆ ಫ್ಲೆಕ್ಸ್ ಅಥವಾ ಬ್ಯಾನರ್ ಮೇಲೆ ವಿನ್ಯಾಸಕರ ಮೊಬೈಲ್ ಸಂಖ್ಯೆ, ಅಂಗಡಿಯ ಹೆಸರನ್ನು ಹಾಕಬೇಕು. ಇದರಿಂದ ನಿಮ್ಮ ಕೆಲಸವೂ ಆಗುತ್ತೆ, ಪಬ್ಲಿಸಿಟಿಯೂ ಸಿಗುತ್ತೆ. ಇಂಥ ಮತ್ತಷ್ಟು ಐಡಿಯಾಗಳಿವೆ ನೋಡಿ. ಹೊಸದಾಗಿ ಅಂಗಡಿ ಹಾಕಿದ್ರೆ ಫಸ್ಟ್ ಅಡ್ವರ್ಟೈಸ್ ಮಾಡಬೇಕು ರೀ. ಅಂದ್ರೆ ಹಳ್ಳಿಯಾಗಲಿ ಊರಾಗಲಿ ಪೇಪರ್ ಆ್ಯಡು ಅಥವಾ ಹೋಲ್ಡಿಂಗ್ಸ್ ಕಟ್ಔಟ್ ಹಚ್ಚಬೇಕು. ಸೆಕೆಂಡು ಇದು ಮೌತ್ ಪಬ್ಲಿಸಿಷನ್, ಈ ಫ್ರೆಂಡ್ ಸರ್ಕಲು, ಇದು ಮೊಬೈಲ್ ಆ್ಯಪ್ಗಳು ಅದ್ರ ಥರ ಆ್ಯಡ್ ಕೊಡ್ಬೋದು. ಒಮ್ಮೆ ಕಸ್ಟಮರ್ ನಿಮ್ಮ ಅಂಗಡಿ ಬಂದು ಹೋದರೆ ಅದು ಕಸ್ಟಮರ್ ಪ್ಲಸ್ ಹಾಕೋತಾ ಹೋಗ್ತದೆ. ಕ್ವಾಲಿಟಿ ಸರ್, ಕ್ವಾಲಿಟಿ ಮತ್ತು ನಮ್ಮ ರಿಲೇಷನ್ಶಿಪ್. ಈಗಿನ ದಿವ್ಸನಾಗ ಕ್ವಾಲಿಟಿಕ್ಕಿಂತನೂ ರಿಲೇಷನ್ ಹೆಂಗೆ ಮೇಂಟೈನ್ ಮಾಡ್ತಿರಲ್ಲ ಹಂಗೆ ಕಸ್ಟಮರ್ ಬರ್ತಾರೆ ಸರ್.
ಕಾಂಪಿಟೇಷನ್ ಭಾಳ ಇರೋದ್ರಿಂದ ನಾವು ಯಾವ ಥರ ಬಂದವ್ರನ್ನ ನೋಡ್ಕೋತೀವೋ ಅವ್ರ ಕೆಲಸ ಹೆಂಗೆ ಮಾಡಿಕೊಡ್ತೀವೋ ರೇಟ ಕ್ವಾಲಿಟಿ ಹೆಂಗೆ ಕೊಡ್ತೀವೋ ಅದ್ರ ಮೇಲೆ ನಮ್ಮ ಸಹ ಕಸ್ಟಮರ್ ಉಳಿತಾರೆ ಸರ್. ನಮ್ಮ ಪ್ರತಿಯೊಂದು ಬ್ಯಾನರ್ ನಾವು ಏನು ಮಾಡ್ತೀವ್ರಲ್ಲ, ಈಗ ಒಂದು ಕಸ್ಟಮರ್ ಬಂತು, ಒಂದು ಡಿಸೈನ್ ಮಾಡಿಸ್ತು, ಒಂದು ಹೋಲ್ಡಿಂಗ್ ಮಾಡಿಸ್ತು, ಒಂದು ಕಟ್ಔಟ್ ಮಾಡಿಸ್ತು ಅಂದ್ರೆ ಅದು ಕೆಳಗಡೆ ಒಂದು ನಮ್ಮ ಲೋಗೋ ಹೋಗ್ತೇವೆ, ನಮ್ಮ ಹೆಸರದ್ದು, ನಮ್ಮ ಹೆಸರು, ನಮ್ಮ ಅಂಗಡಿ ಅಡ್ರೆಸ್ಸು ಪ್ಲಸ್ ಮೊಬೈಲ್ ನಂಬರನ್ನು ಹಾಕಿರ್ತೀವಿ. ಅದರಿಂದನೂ ಅಡ್ವರ್ಟೈಸ್ ಆಗ್ತಿದೆ. ಫಸ್ಟ್ ಏನು ಕ್ವೇರಿ ಇದ್ರೆ, ಆರ್ಡರ್ ಇದ್ರೆ, ನೆಕ್ಸ್ಟ್ ಆರ್ಡರ್ ಇದ್ರೆ ಆ ನಮ್ಮ ಫೋನ್ ಮುಖಾಂತರನೂ ಆರ್ಡರ್ ಪ್ಲಸ್ ಹಾಕೋತ ಹೋಗ್ತವೆ. ಅದೊಂಥರ ಪಬ್ಲಿಸಿಟಿ. ಮೇಲೆ 20% ಲಾಭ ಗ್ಯಾರಂಟಿ. ಇನ್ನು ವೆಚ್ಚ ಮತ್ತು ಆದಾಯದ ವಿಚಾರಕ್ಕೆ ಬಂದ್ರೆ ಮೊದಲೇ ಹೇಳಿದ ಹಾಗೆ ಇದು ಸೀಸನಬಲ್ ಬಿಸ್ನೆಸ್. ಅಗತ್ಯವಿದ್ದಾಗಷ್ಟೇ ಜನ ಬರ್ತಾರೆ ವಿನಃ ನಿತ್ಯ ಬರೋದಿಲ್ಲ. ಮತ್ತು ಕೆಲವೊಮ್ಮೆ ಸಣ್ಣ ಮಟ್ಟದ ಆರ್ಡರ್ಗಳು ಸಿಗಬಹುದು. ಚುನಾವಣೆ ಸಂದರ್ಭದಲ್ಲಿ, ಕ್ಯಾಂಪೇನ್ಗಳ ಸಂದರ್ಭದಲ್ಲಿ ಬ್ಯಾನರ್ಗಳ ತಯಾರಿಗೆ ದೊಡ್ಡ ಮಟ್ಟದ ಆರ್ಡರ್ಗಳು ಬರುತ್ತವೆ. ಅಂಥ ಸಂದರ್ಭಗಳ ಸದುಪಯೋಗ ಪಡೆದುಕೊಂಡ್ರೆ ಮತ್ತಷ್ಟು ಆರ್ಡರ್ಗಳು ಹೆಚ್ಚಾಗುತ್ತೆ. ಬ್ರ್ಯಾಂಡಿಂಗ್ ಆಗೋದು ಕೂಡ ಒಂದು ಉದ್ಯಮಕ್ಕೆ ಬಹಳಾನೇ ಮುಖ್ಯವಾದ ಅಂಶ. ಕೆಲವೊಂದು ಸಂಸ್ಥೆಗಳು ತಮ್ಮ ಬ್ರ್ಯಾಂಡಿಂಗ್ಗಳಿಂದಲೇ ಸಾಕಷ್ಟು ಆರ್ಡರ್ಗಳನ್ನು ಪಡೆದುಕೊಂಡಿವೆ. ಜೊತೆಗೆ ಯಾವುದೇ ಫ್ಲೆಕ್ಸ್ ಅಥವಾ ಬ್ಯಾನರ್ ನೋಡಿದಾಗ ಅದು ಇಂಥದ್ದೇ ಬ್ರ್ಯಾಂಡಿನದ್ದು ಅಂತ ಗುರುತಿಸೋದು ಕೂಡ ಮುಖ್ಯ. ಹಾಗಾಗಿ ಬ್ರ್ಯಾಂಡಿಂಗ್ ಮಾಡೋದರ ಬಗ್ಗೆಯೂ ಗಮನ ಹರಿಸಬೇಕು. ಬ್ರ್ಯಾಂಡಿಂಗ್ ಅನ್ನೋಕತ್ತೂ ನಮ್ಮದು ಈಗ ಹೆಸರು ಹೈಲೈಟ್ ಆಗಬೇಕಾದ್ರೆ 4 ಮಂದಿ ಕಸ್ಟಮರ್ ನಮ್ಮ ಅಂಗಡಿಗೆ ಏನು ಬರ್ತಾರಲ್ಲ ಅವರ ಇದು ನಿರಾಶೆಗೆ ಹೋಗ್ಬಾರ್ದು. ಹೊರಗಡೆ ಅವ್ರು ಏನೇ ತೊಗೊಂಡ್ಬರ್ಲಿ ಕೆಲಸ ನಮ್ಮಲ್ಲಿ ಆಗದಿರಲಿ, ನಮ್ಗೆ ಗೊತ್ತಿರಲಿ, ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಉತ್ತರ ಕೊಟ್ಟು ಅಂದ್ರೆ ಅದು ಆಟೋಮೆಟಿಕ್ ಅವ್ರ ಮನಸ್ಸಲ್ಲಿ ಅವ್ರ ತಲೆಯಲ್ಲಿ ನಮ್ಮ ಹೆಸರು ಉಳಿದೈತಪ್ಪ. ಇದು ಕೆಲಸ ಆದರೆ ಮುಂದಿನ ಕೆಲಸ ಮತ್ತೊಂದೇನೋ ತೊಗೊಂಡು ಬರ್ತಾರೆ. ಹಿಂಗೆ ಮೌತ್ ಟು ಮೌತ್ ಹಿಂಗೆ ಪಬ್ಲಿಸಿಟಿ ಆಗಿ ನಾವು ಆಟೋಮೆಟಿಕ್ ಒಂದು ಬ್ರ್ಯಾಂಡ್, ಈಗ ಆಲ್ರೆಡಿ ಚಿಕ್ಕೋಳಲ್ಲಿ ಹೈಟೆಕ್ ಅಂತ ಒಂದು ಬ್ರ್ಯಾಂಡ್ ಆಗೇ ಬಿಟ್ಟಿದೆ. ನಾವು ಯಾವ್ದಕ್ಕೆ ಫೇಮಸ್ ಅದು ಓನ್ಲಿ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ದಾಗ ಫೇಮಸ್ ಅದ. ರೇಟ್ ಹೆಂಗೆ ಮಾರ್ಕೆಟ್ ತಕ್ಕಂಗೆ ರೇಟ್ ಇರ್ತದೆ ಸರ್. ರೇಟ್ ಫಿಕ್ಸ್ ಯಾವುದೂ ಇರೋಂಗಿಲ್ಲ. ಒಮ್ಮೆ ಹೆಚ್ಚಾಗ್ತದೆ, ಒಮ್ಮೆ ಕಮ್ಮಿ ಆಗ್ತದೆ. ಕಸ್ಟಮರ್ ನೋಡಿ ರೇಟ್ ಮಾತ್ರ ಹೋಗ್ತದೆ. ಕಸ್ಟಮರ್ ಆ್ಯಂಡ್ ವರ್ಕ್. ಈಗ ನೀವು ಕಿರುಕುಳ ಕೆಲಸ ಅಂದ್ರೆ ಆ ರೇಟ್ ಇದಕ್ಕೆ ಸೆಟ್ ಆಗಂಗಿಲ್ಲ. ಜಾಸ್ತಿ ಬಲ್ಕ್ ಕ್ವಾಂಟಿಟಿ ವರ್ಕ್ ಇರ್ತದೆ, ಅದು ರೇಟ್ ಕಮ್ಮಿ ಇರ್ತದೆ. ಯಾವುದು ಫೀಲ್ಡ್ ಹಂಗಿದೆ ಸರ್. ನೀವು ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ಹೆಂಗೆ ಕೊಡ್ತಿಲ್ಲ ಆಟೋಮೆಟಿಕ್ ನಿಮ್ಮ ಬ್ರ್ಯಾಂಡ್ ಆಟೋಮೆಟಿಕಾಗಿ ಇದು ಆಕೈತ್ರಿ, ರೆಡಿ ಆಕೈತ್ರಿ. ನೀವೇನು ಮಾಡ್ಕತ್ತಂಗಿಲ್ಲ, ಲೋಗೋಗಾಗಿ ರೆಡಿ ಮಾಡಿ ಹಚ್ಚಬೇಕಂತ ಹಿಂಗೇನಿಲ್ಲ. ಮೌತ್ ಪಬ್ಲಿಸಿಟಿ 10 ಹೋಲ್ಡಿಂಗ್ ಕೂತೋ ಸಪೋಸ್ ಎಕ್ಸಾಂಪಲ್ ಒಂದು ಕಾರ್ನರ್ದಲ್ಲಿ ಅಥವಾ ಒಂದು ಸಿಟಿಯಲ್ಲಿ 10 ಹೋಲ್ಡಿಂಗ್ ಅದ. ಯಾವ ಹೋಲ್ಡಿಂಗ್ ಅದಕ್ಕೆ ಅಂತಿದೆ ಅಥವಾ ಕೆಳಗೆ ಲೋಗೋ ಯಾರ್ದು ಕೆಳಗಡೆ. ಈಗ ಸಪೋಸ್ ಒಂದು XYZ ಲೋಗೋ 4 ಲೋಗೋ ಹತ್ರ ನಮ್ಮದು ಬ್ಯಾನರ್ ಚೆಂದ ಕಾಣ್ತಾ ಇದೆ, ಅಲ್ಲಿ ನಾವೇ ಬ್ರ್ಯಾಂಡ್ ಆಟೋಮೆಟಿಕ್ ಬ್ರ್ಯಾಂಡ್ ಆಗಿಬಿಡ್ತೀವಿ. ಅದಂದರೆ ಇಟ್ಸ್ ಮೀನ್ ಕ್ವಾಲಿಟಿ ಮೇಂಟೈನ್ ಮಾಡಿ ಆಟೋಮೆಟಿಕ್ ಬ್ರ್ಯಾಂಡ್ ಆಗ್ತಾ ಇರತ್ತೆ. ಕ್ರಿಯೇಟಿವ್ ಐಡಿಯಾ ಇದ್ರೆ ದುಡಿಮೆ ದುಪ್ಪಟ್ಟು. ಬ್ಯಾನರ್ ಬಿಸ್ನೆಸ್ ಜೊತೆಗೆ ಇನ್ನಷ್ಟು ಕ್ರಿಯೇಟಿವ್ ಬಿಸ್ನೆಸ್ಗಳನ್ನು ಕೂಡ ನೀವು ಜೊತೆಯಲ್ಲೇ ಮಾಡಬಹುದು. ಇದರಿಂದ ಸೀಸನ್ ಇದ್ದಾಗ ಬ್ಯಾನರ್ ಫ್ಲೆಕ್ಸ್ಗಳನ್ನ ತಯಾರಿಸೋದು, ಇಲ್ಲದಿದ್ದಾಗ ಇರುವ ಯಂತ್ರೋಪಕರಣಗಳನ್ನೇ ಬಳಸಿಕೊಂಡು ಬೇರೆ ಕೆಲಸಗಳನ್ನ ನಿರ್ವಹಿಸೋದಕ್ಕೆ ಸಹಾಯ ಆಗುತ್ತೆ. ಅಂಥದ್ದೇನ್ ಮಾಡಬಹುದು ಅಂದ್ಕೊಳ್ತಿದ್ರೆ ಇವರ ಐಡಿಯಾಗಳನ್ನ ಕೇಳಿ. ಫ್ಲೆಕ್ಸ್ ಪ್ರಿಂಟಿಂಗ್ ಮೇನ್ ಬಿಸ್ನೆಸ್ ಸರ್ ನಮ್ಮದು. ಆಮೇಲೆ ಇದು ಕಲರ್ ಜೆರಾಕ್ಸ್ ಅಂತ ಬರ್ತದೆ ರೀ. ಅದ್ರಾಗ ಸರ್ಟಿಫಿಕೇಟು, ಈ ಇಂಡಿಷನ್ ಕಾರ್ಡು, ಮ್ಯಾರೇಜ್ ಪೋಸ್ಟರ್ಸು ಎಲ್ಲ ಎಕ್ಸೆಟ್ರಾ ತಯಾರಾಗ್ತವೆ. ಥರ್ಡ್ ಲೇಸರ್ ಕಟ್ಟಿಂಗ್ ಅಂದರೆ ಮನೆ ಹೆಸರುಗಳು, ಜಾಳಿ ಕಟ್ಟಿಂಗು, ಗಾಡಿ ನಂಬರ್ ಪ್ಲೇಟ್ಸು, ಅಕ್ರಲಿಕ್ ವರ್ಕ್ಸು ಅವೆಲ್ಲ ರೆಡಿ ಆಕ್ಕವೆ. ಮತ್ತು ಇದು ಟಿ ಶರ್ಟ್ ಪ್ರಿಂಟು, ಮಗ್ ಅಂದರೆ ಚಾಕುಡಿ ಕಪ್ ಟೈಪ್ ಕಪ್ ಬರ್ತವೆ. ಅದ್ರಾಗ ಮ್ಯಾಜಿಕ್ ಮಗ್ಗು, ಆ್ಯನಿಮಲ್ ಮಗ್ಗು ಆ ಟೈಪ್ ಎಲ್ಲ ಮಟೀರಿಯಲ್ ಬರ್ತದೆ. ಅದ್ರ ಮೇಲೆ ನಾವೆಲ್ಲ ಸಬ್ಲಿಮೇಷನ್ ಪ್ರಿಂಟಾಗಿ ಕೊಡ್ತೀವಿ. ಅಂದರೆ ಕಸ್ಟಮರ್ ಯಾವ ಟೈಪ್ ಫೋಟೋಸ್ ಕೊಡ್ತಾರೆ ಅದಕ್ಕೆ ಸ್ವಲ್ಪ ನಾವು ಇದು ಡಿಸೈನ್ ಮಿಕ್ಸ್ ಮಾಡಿ, ಮ್ಯಾಟರ್ ಮಿಕ್ಸ್ ಮಾಡಿ, ಪ್ರಿಂಟ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಇದೆಲ್ಲದರ ಜೊತೆಗೆ ಟ್ರೋಫಿ, ಮೊಮೆಂಟೋಗಳನ್ನು ಕೂಡ ಮಾರಾಟ ಮಾಡಬಹುದು. ಅದಾಗಲೇ ತಯಾರಾಗಿರುವ ಟ್ರೋಫಿಗಳನ್ನು ತಂದು ಅವುಗಳಿಗೆ ಕಲರಿಂಗ್ ಮಾಡಿ ಮಾರಾಟ ಮಾಡೋದ್ರಿಂದ ಹತ್ತಿರದ ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳಿರುವಾಗ ಆರ್ಡರ್ಗಳು ಸಿಗುತ್ತೆ. ಇದಿಷ್ಟೇ ಅಲ್ಲ, ರಾಜಕೀಯ ಸಮಾರಂಭಗಳಲ್ಲೂ ಬ್ಯಾನರ್ನಿಂದ ಹಿಡಿದು ಸ್ಟೇಜ್ ಡ್ರಾಪ್, ಫ್ಲೆಕ್ಸ್, ಬ್ಯಾಡ್ಜ್ ಸೇರಿದಂತೆ ಅಗತ್ಯವಿರುವ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಡಬಹುದು. ಟ್ರೋಫಿ ಅಂದರೆ ಟ್ರೋಫಿ ಮೂಮೆಂಟು ಇವು ಸ್ಪೋರ್ಟ್ಸ್ ಬದಲು ಅಷ್ಟೇ ಯೂಸ್ ಆಗ್ತಾವೆ. ಅದರವಾಗಿ ಯೂಸ್ ಆಗಂಗಿಲ್ಲ. ಯಾವ ಫಂಕ್ಷನ್ ಇದು ಸತ್ಕಾರ ಸಮಾರಂಭ ಇದ್ದು, ಸ್ಪೋರ್ಟ್ಸ್ ಇದ್ದು ಅಂಥಲ್ಲಿ ಮೂಮೆಂಟೋಸಾ, ಟ್ರೋಫೀಸಾ ಯೂಸ್ ಆಗುತ್ತವೆ. ಟ್ರೋಫಿ ಮೂಮೆಂಟು ಹೆಂಗೆ ರೀ, ಇದು ಜಸ್ಟ್ ಲೈಕ್ ಟ್ರೇಡಿಂಗ್ ಬಿಸ್ನೆಸ್. ನಾವು ರೆಡಿ ಮಾಡೋಂಗಿಲ್ಲ. ಒಂದು 3-4 ಜಾಗ ಸಿಗ್ತಾವೆ ರೆಡಿಮೇಡು, ತರಿಸ್ತೇವೆ. ಬಂದು ರೇಟ್ ಮೇಲೆ ಒಂದು 10% ಮಾರ್ಜಿನ್ ಸೆಟ್ ಮಾಡಿ ಕೊಟ್ಟು ಬಿಡ್ತೀವಿ. ಅದ್ರಾಗ ಅವ್ರು ಸ್ಟಿಕರಿಂಗ್ ಮಾಡಿಸಿದ್ರೆ ನಮ್ಮೊಂದು 2 ರೂಪಾಯಿ ಜಾಸ್ತಿ ಉಳಿತದೆ. ಅದ್ರ ಮೇಲೆ ಲೇಬಲ್ ಹಚ್ಚಿ ಕೊಡ್ತೇವೆ. ಅವ್ರು ಏನು ಪಾರ್ಟಿ ಹೇಳ್ತಾರೆ ಅಂದ್ರೆ ಸ್ಪಾನ್ಸರ್ ಯಾಡ್ತಾರೆ, ಸ್ಪಾನ್ಸರ್ ಹೆಸರು ಹಚ್ತಾರೆ. ಅವ್ರ ಹೆಸರು ಹಾಕಿರೋ ಒಂದು 2 ರೂಪಾಯಿ ನಮಗೆ ಜಾಸ್ತಿ ಲಾಭ ಆಗುತ್ತೆ. ಹಾಂ, ಮಟಲ್ ಈಗ ಒಂದು ಯಾವುದೋ ಒಂದು ಸಾಮಾಜಿಕ ಫಂಕ್ಷನ್ ಮಾಡ್ತೀರ,
ಅದೆಲ್ಲ ಏನು ಹತ್ತಿತ್ತು ಅದಕ್ಕೆ ಹಿಂದೆ ಸ್ಟೇಜ್ ಡ್ರಾಪ್ ಹಿಡ್ಕೊಂಡು ಸ್ಟೇಜ್ ಡ್ರಾಪು, ಫ್ಲೆಕ್ಸ್ ಪ್ರಿಂಟು, ಬ್ಯಾನರ್ ಅಡ್ವರ್ಟೈಸ್ಮೆಂಟು, ಸತ್ಕಾರದ ಮೂಮೆಂಟ್ಗಳು, ಟ್ರೋಫಿಗಳು ಎಲ್ಲ ಸಿಗ್ತಾವೆ. ಮತ್ತು ಅವು ಇದು ಬಿಲ್ಲ ಅಂತ ಮಾಡ್ತಾರೆ, ಬ್ಯಾಚಸ್. ಇವು ಪ್ರತಿಯೊಂದು ಶರ್ಟಿ VIP ಬಿಲ್ಲ ಹಚ್ಕೋತಾರೆ, ಅವೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಒಟ್ಟಾರೆ ಚಿತ್ರಕಲೆ, ಪೇಜ್ ಡಿಸೈನ್ಸ್, ಸ್ಟಿಕ್ಕರ್ ಕಟ್ಟಿಂಗ್, ಫಾಂಟ್ ಆರ್ಟ್ನಂತಹ ಕಲಾತ್ಮಕ ಆಸಕ್ತಿಯನ್ನ ಹೊಂದಿದವರು ಈ ವಿಚಾರಗಳನ್ನೇ ಅಧ್ಯಯನ ಮಾಡಿದ್ದು, ಇದೇ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಅಂದ್ಕೊಂಡವರಿಗೆ ಬ್ಯಾನರ್ ಬಿಸ್ನೆಸ್ ಒಂದು ಅದ್ಭುತ ಉದ್ಯಮ. ತಾವು ಉದ್ಯೋಗಿಯಾಗಿ ಮತ್ತೊಬ್ಬರಿಗೂ ಉದ್ಯೋಗ ನೀಡುವಂತಹ ಅವಕಾಶವನ್ನ ಈ ಕ್ಷೇತ್ರ ಕಲ್ಪಿಸಿಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕೊನೆಯದಾಗಿ ಹೊಸದಾಗಿ ಈ ಬಿಸ್ನೆಸ್ ಶುರು ಮಾಡುವವರು ಈ ಸಲಹೆಗಳನ್ನ ಅನುಸರಿಸೋದು ಮರಿಬೇಡಿ. ಈಗ ನಮ್ಮ ಕಡೆ ಎಷ್ಟು ಹಣ ಅದಾವೆ, 5 ಲಕ್ಷ 10 ಲಕ್ಷ ಮಷಿನ್ ಆಗ್ತಾನೆ ನಡೆಯಂಗಿಲ್ಲ. ನಮಗೆ ಫಸ್ಟ್ ಕಂಪ್ಯೂಟರ್ ಗೊತ್ತಿರಬೇಕು, ಡಿಸೈನಿಂಗ್ ಗೊತ್ತಿರಬೇಕು, ಮಷಿನ್ ನಡ್ಸೋಕೆ ಗೊತ್ತಿರಬೇಕು, ಮೇಂಟೆನೆನ್ಸ್ ಗೊತ್ತಿರಬೇಕು, ಬಂದು ಕಸ್ಟಮರ್ ಜೊತೆ ಮಾತಾಡೋದು ಗೊತ್ತಿರಬೇಕು. 4 ಜನ ಬರ್ತಾರೆ, 4 ಜನ ಹೋಗ್ತಾರೆ, ಸುಮ್ಮ ಕೂತಾರೆ ನಡೆಯಂಗಿಲ್ಲ. ಅಥವಾ ನಾವು ಲೇಬರ್ ಇಟ್ಕೊಂಡು ಲೇಬರ್ಸನ್ನ ಹೆಂಗೆ ಬಿಹೇವ್ ಮಾಡಬೇಕು, ಸ್ಟಾಕ್ ಎಟ್ ಮೇಂಟೈನ್ ಮಾಡಬೇಕು, ಯಾವ್ದು ಮೆಟಲ್ ಯಾವಾಗ ಹತ್ತೈತಿ ಅದು ನಮಗೆ ಲೆಕ್ಕಾಚಾರ ಬೇಕು ಮೊದಲು. ಈಗ ಒಂದೊಂದು ಸೀಸನ್ ಒಂದು ಮೆಟಲ್ ಹತ್ತೈತಿ, ಆ ಸೀಸನ್ಗೆ ಆ ಮೆಟಲ್ ಸ್ಟಾಕ್ ಮಾಡಬೇಕು ನಾವು, ಅದು ಮಾರಲಿ ಇರಲಿ. ಆ ಥರ ನಾವು ಸ್ಟಾಕ್ ಮೇಂಟೈನ್ ಮಾಡಿ ಹೋಗೋದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು ಇನ್ವೆಸ್ಟ್ಮೆಂಟು, ಬಟ್ ನಾವು ಸ್ಟಾಕ್ ಮಾಡಲೇಬೇಕು. ಬಿಸ್ನೆಸ್ ರನ್ ಮಾಡಬೇಕಾದ್ರೆ ಸ್ಟಾಕ್ ಮಾಡಲೇಬೇಕು. ಮತ್ತು ಹೊಸದಾಗಿ ಹಾಕೋರಿಗೆ ಮಷಿನ್ ಬೇಕಂತೇನಿಲ್ಲ. ಮತ್ತೊಂದು ಸಜೆಷನು, 10 ಲಕ್ಷ 12 ಲಕ್ಷ ಕೊಟ್ಟು ಮಷಿನ್ ತರಬೇಕಂತ ಏನಿಲ್ಲ. ಒಂದು ಸಣ್ಣದಾಗಿ 10x10 ಕೊಲೆ ಒಂದು ಬಾಡಿಗೆ ಹಿಡಿದು, ಬಾಡಿಗೆ ಕಮ್ಮಿ, ಚಿಕ್ಕೋಡಿಲಿ ಬಾಡಿಗೆ ಭಾಳ ಜಾಸ್ತಿ, ಯಾರೇ ಊರಾಗ ಹಾಕಲಿ ಒಂದು ಕೊಲೆ ಇಟ್ಕೊಂಡು, ಒಂದು ಕಂಪ್ಯೂಟರ್, ಒಂದು ಇದು ಕಲರ್ ಜೆರಾಕ್ಸ್ ಇಟ್ಕೊಂಡು ಬಂದು ಕಸ್ಟಮರ್ಗೆ ಏನು ಬೇಕಾದ್ರೆ ಮಾಡಿ ತೋರಿಸಿ ಬೇರೆ ಕಡೆ ಪೆಂಡೆಕ್ಟ್ ತಂದು ಕೊಟ್ಟು ನಡೀತಿತ್ತು. ನಾವು ಮೊದಲು ಅದನ್ನ ಮಾಡ್ತಿತ್ತು. 6 ವರ್ಷ ಹಿಂದ್ಗಡೆ ನಮ್ಮ ಕಡೆ ಮಷಿನ್ ಇಲ್ಲಾಗಿತ್ತು. ನಮ್ಮಲ್ಲಿ ನಮ್ಮ ಅಂಗಡಿಯಾಗ ಡಿಸೈನ್ ತಯಾರು ಮಾಡಿ ಇನ್ನೊಂದು ಕಡೆ ಮಷಿನ್ ಇದ್ದರುಗಡೆ. ಆಗ ಇಲ್ಲಿ ಬೆಳಗಾವಕ್ಕೆ ಆತನಿಗೆ ಸಾಂಗ್ಲಿ ಮಷಿನ್ ಇದ್ದು 8 ವರ್ಷ ಹಿಂದ್ಗಡೆ ಚಿಕ್ಕೋಡಿ ಮಷಿನ್ ಇಲ್ಲಾಗಿತ್ತು. ಆ ಟೈಮ್ಗೆ ನಾವು ಹಾಗೆ ಮಾಡ್ತಿದ್ದು. ಕಸ್ಟಮರ್ಗೆ ಟೈಮ್ ತೊಗೊಂಡು ಒಂದಿಷ್ಟು ಟೈಮ್ ತೊಗೊಂಡು ಒಂದಿಷ್ಟು ಹೋಗಿ ಪ್ರಿಂಟ್ ಹಾಕ್ಸ್ಕೊಂಬಂದು ತಂದು ಕೊಡ್ತಿದ್ದು. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಇದು ಬ್ಯಾನರ್ ಬಿಸ್ನೆಸ್ ಹೇಗೆ ಶುರು ಮಾಡಬೇಕು ಅನ್ನೋದರ ಮಾಹಿತಿ. ಹೊಸದೊಂದು ಉದ್ಯಮವನ್ನ ಯಶಸ್ವಿಯಾಗಿ ಮುನ್ನಡೆಸುವುದಕ್ಕೆ ಈ ಸಂಚಿಕೆ ಮಾದರಿಯಾಗಲಿದೆ ಅಂತ ಭಾವಿಸ್ತಾ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಯಶಸ್ವಿ ಉದ್ಯಮದ ಐಡಿಯಾದೊಂದಿಗೆ ಬರ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.